ಆತ್ಮೀಯ ವೀಕ್ಷಕರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಕಬಡ್ಡಿ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ಪ್ರೋ ಕಬಡ್ಡಿ 7ನೇ ಆವೃತ್ತಿ ಮುಗಿದು ಈಗ 8ನೇ ಆವೃತ್ತಿ ಪ್ರಾರಂಭ ಆಗ್ತಾ ಇದೆ. ಹಾಗಾದ್ರೆ ಯಾವಾಗಿಂದ ಪ್ರಾರಂಭ ಆಗುತ್ತೆ? ನಮ್ಮ ನೆಚ್ಚಿನ ಬೆಂಗಳೂರು ತಂಡ, ಬೆಂಗಳೂರು ಬುಲ್ಸ್ ತಂಡದಲ್ಲಿ ಯಾವ ಆಟಗಾರರು ಹಾಗೇನೆ ಉಳ್ಕೊಂಡಿದ್ದಾರೆ, ಯಾವ ಆಟಗಾರರನ್ನ ತೆಗೆದು ಹಾಕಲಾಗಿದೆ ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ. ಈ ಮಾಹಿತಿಯನ್ನ ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಏಜು ಸಂಸ್ಕಾರ ಫ್ಯಾಮಿಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಿದ್ರೆ ಇನ್ಯಾಕೆ ತಡ? ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನ ಮೊದಲಿಗರಾಗಿ ನೀವು ನೋಡಬಹುದು. ಬನ್ನಿ ಈಗ ಮಾಹಿತಿಯನ್ನ ನೋಡೋಣ. ವೀಕ್ಷಕರೇ, 7ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಅತಿ ಹೆಚ್ಚು ಅಂಕ ಕಲೆ ಹಾಕಿದ್ದ ಪವನ್ ಕುಮಾರ್ ಶೆರಾವತ್ ಅವರನ್ನ ಬೆಂಗಳೂರು ಬುಲ್ಸ್ನಲ್ಲೇ ಉಳಿಸಿಕೊಳ್ಳಲಾಗಿದೆ. ಮಾಜಿ ಚಾಂಪಿಯನ್ ಬುಲ್ಸ್ ತಂಡದ ನಾಯಕರಾಗಿದ್ದಂತಹ ರೋಹಿತ್ ಕುಮಾರ್ ಅವರನ್ನ ಕೈ ಬಿಡಲಾಗಿದೆ. ಇನ್ನು 8ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನ ಆಟಗಾರರ ರಿಟೇನ್ ಪಟ್ಟಿಯನ್ನ ಶುಕ್ರವಾರ ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಗಿದೆ. ಒಟ್ಟಾರೆ 12 ತಂಡಗಳಿಂದ 3 ವಿಭಾಗಗಳಿಂದ 59 ಆಟಗಾರರನ್ನ ಉಳಿಸಿಕೊಳ್ಳಲಾಗಿದೆ. ಲೈಟ್ ಆಟಗಾರರ ಪಟ್ಟಿಯಲ್ಲಿ 22 ಯುವ ಆಟಗಾರರ ಕೋಟಾದಡಿ 6 ಹಾಗೂ ಹೊಸ ಆಟಗಾರರ ಕೋಟಾದಡಿ 31 ಆಟಗಾರರನ್ನ 12 ಫ್ರಾಂಚೈಸಿಗಳು ಉಳಿಸಿಕೊಂಡಿದೆ. ಇನ್ನು ಬಹು ನಿರೀಕ್ಷಿತ 8ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ ಮುಂದಿನ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆಗಳಿವೆ ಎಂದು ಲೀಗ್ ಆಯೋಜಕರಾದ ಮಾರ್ಷಲ್ ಸ್ಪೋರ್ಟ್ಸ್ ತಿಳಿಸಿದೆ. 6ನೇ ಹಾಗೂ 7ನೇ ಆವೃತ್ತಿಯಲ್ಲಿ ಉಳಿಸಿಕೊಳ್ಳದ ಆಟಗಾರರು ಕೂಡ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಲಿ ಚಾಂಪಿಯನ್ ಬೆಂಗಾಲ್ ವಾರಿಯರ್ಸ್ ತಂಡ ಮಣಿಂದರ್ ಸಿಂಗ್ ಅವರನ್ನ ಉಳಿಸಿಕೊಂಡಿದ್ದು, ಕನ್ನಡಿಗರಾದ ಸುಖೇಶ್ ಹೆಗಡೆ, ಜೀವಕುಮಾರ್ ಅವರನ್ನ ಬಿಡುಗಡೆ ಮಾಡಿದೆ. ಆಗಸ್ಟ್ 29ರಿಂದ 31ರವರೆಗೆ ಮುಂಬೈನಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಹಿಂದಿನ ಆವೃತ್ತಿಗಳಲ್ಲಿ ಮಿಂಚಿದ್ದ ಕೆಲ ಸ್ಟಾರ್ ಆಟಗಾರರು ಹರಾಜಿನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ನಮ್ಮ ನೆಚ್ಚಿನ ತಂಡ ಬೆಂಗಳೂರು ಬುಲ್ಸ್ ನಲ್ಲಿ ಉಳಿಸಿಕೊಂಡಂತಹ ಆಟಗಾರರು ಯಾರಪ್ಪ ಅಂತಂದ್ರೆ, ಪವನ್ ಶೆರಾವತ್, ಅಮಿತ್ ಶೆರೋನ್. ಇನ್ನು ಯುವ ಆಟಗಾರರ ಕೋಟಾದಡಿ ಸೌರಭ್ ನಂದಲ್, ಬಂಟಿ, ಮೋಹಿತ್ ಶೆಹರಾವತ್. ವೀಕ್ಷಕರೇ, ನೀವು ಕಬಡ್ಡಿ ಪ್ರಿಯರಾಗಿದ್ರೆ ನಿಮ್ಮ ನೆಚ್ಚಿನ ತಂಡ ಯಾವುದು? ನಿಮ್ಮ ನೆಚ್ಚಿನ ಆಟಗಾರ, ನಿಮ್ಮ ಫೇವರೇಟ್ ಆಟಗಾರ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ನಮ್ಮ ಏಜು ಸಂಸ್ಕಾರ ಫ್ಯಾಮಿಲಿಯನ್ನ ಜಾಯಿನ್ ಆಗಿಲ್ಲ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.